ಈ ದಿನ ನಾವು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮ್ಮರಿಕೆಯ ಸಮಸ್ಯೆಯ ಬಗ್ಗೆ ಮಾಹಿತಿ ತಿಳಿಯೋಣ. ಹೆಲೋ, ನಮಸ್ಕಾರ. ನಾನು ಡಾಕ್ಟರ್ ಬಸವರಾಜ್ ಶಂಕರ್, ನಿಮ್ಮ ಸೆಕ್ಷುವಲ್ ಹೆಲ್ತ್ ಎಕ್ಸ್ಪರ್ಟ್. ನಿಮ್ಮರಿಕೆಯ ಸಮಸ್ಯೆಯು ನಮ್ಮ ಭಾರತ ದೇಶದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತೆ. ಪ್ರತಿ 5 ರಿಂದ 6 ಗಂಡಸರಲ್ಲಿ ಒಬ್ಬರಂತೆ ಈ ಅನಾರೋಗ್ಯ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ನ ಕಾರಣಗಳು ಮಹತ್ವದ್ದಾಗಿ 4 ಇವೆ. ಮೊದಲನೆಯದಾಗಿ ವೆಸೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಎಂದರೆ ಶಿಶ್ನದ ಕಡೆಗೆ ಹರಿಯುವ ರಕ್ತದ ನಾಳದಲ್ಲಿ ಅಡಚಣೆ ಉಂಟಾಗುವುದು ಅಥವಾ ಹರಿಯುವ ರಕ್ತದ ಮಾತ್ರ ಕಡಿಮೆಯಾಗುವುದು. ಇದಕ್ಕೆ ಕಾರಣಗಳು ಧೂಮ್ರಪಾನ, ಮದ್ಯಪಾನ, ಒಬೆಸಿಟಿ, ಮಧುಮೇಹದ ಕಾಯಿಲೆಗಳು ಮುಂತಾದವು ಇವೆ. ಎರಡನೆಯದಾಗಿ ಸೈಕೋಲಾಜಿಕಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್, ಅತಿಯಾದ ಮಾನಸಿಕ ಒತ್ತಡ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಾಗ ಮಾನಸಿಕ ಒತ್ತಡದಿಂದಿರುವುದು ಅಥವಾ ಮಾನಸಿಕ ಖಿನ್ನತೆಯಿಂದ ಒಳಗಾಗುವುದು ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ನ ಕಾರಣಗಳಾಗಬಹುದು. ಇದಕ್ಕೆ ಸೈಕೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕರೆಯುತ್ತೆ. ಮೂರನೆಯ ಕಾರಣ ನ್ಯೂರೋಜೆನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನ್, ದೇಹದಲ್ಲಿನ ನರನಾಡಿಗಳಲ್ಲಿ ದೌರ್ಬಲ್ಯತೆ ಉಂಟಾಗುವುದು ಅಥವಾ ವಿಟಮಿನ್ B12 ಡೆಫಿಷಿಯನ್ಸಿ ಉಂಟಾಗುವುದರಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಬಹುದು. ಇಲ್ಲದೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದರೂ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಬಹುದು. ನಾಲ್ಕನೆಯದು ಹಾರ್ಮೋನಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಟೆಸ್ಟೋಸ್ಟೆರಾನ್ ಇಂದ್ರಿಯ ದ್ರವ್ಯ ದೇಹದಲ್ಲಿ ಕಡಿಮೆ ಆಗುವುದರಿಂದ ಈ ಹಾರ್ಮೋನಲ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಉಲ್ಬಣವಾಗುತ್ತದೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಂದ ಹೊರಬರುವ ಉಪಾಯಗಳು ಬಲು ಸುಲಭವಾಗಿವೆ. ಒಳ್ಳೆಯ ಆಹಾರ ಪದ್ಧತಿ, ದಿನನಿತ್ಯದ ವ್ಯಾಯಾಮ, ಒಳ್ಳೆಯ ಜೀವನ ಶೈಲಿ, ಅದರ ಜೊತೆಗೆ ಎಕ್ಸ್ಪರ್ಟ್ ಅಡ್ವೈಸ್, ವೈದ್ಯರಿಂದ ಕೊಡಲಾದ ಸಲಹೆಗಳನ್ನು ಪಾಟಿಸುವುದು, ಮಾನಸಿಕ ತೊಂದರೆಗಳಿದ್ದರೆ ಸೈಕೋಸೆಕ್ಷುವಲ್ ಥೆರಪಿ ತೆಗೆದುಕೊಳ್ಳುವುದು ಅಥವಾ ಟಾರ್ಗೆಟೆಡ್ ಎಕ್ಸರ್ಸೈಸಸ್ ಗಳನ್ನು ಕಲಿತು ಅದನ್ನು ದಿನನಿತ್ಯಲೂ ಪಾಟಿಸುವುದು. ಧನ್ಯವಾದಗಳು.